ಲೋಕಸಭೆಗೆ ಆಯ್ಕೆಯಾಗಿ ಹೋದರೆ ಕರ್ನಾಟಕದಿಂದ ಒಂದು ಕೇಂದ್ರ ಸಚಿವ ಸ್ಥಾನ ಗ್ಯಾರಂಟಿ ಗೆದ್ದರೆ ಬೊಮ್ಮಾಯಿ ಅವರಿಗೆ, ಇದು ಕೂಡ ಒಂದು ಕ್ಯಾಲ್ಕುಲೇಷನ್. ಹಂಗೇನಾಗಲ್ಲ, ಹಂಗೇನಾಗಲಿಕ್ಕಿಲ್ಲ. ಅದು ಅವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಆಯ್ಕೆ ಆಗ್ತೇವೆ, ಯಾರ್ಯಾರು ಆಯ್ಕೆ ಆಗ್ತೇವೆ, ಮತ್ತು ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಬಿಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈಶ್ವರಪ್ಪನವರ ಬಂಡಾಯ ಶಮನಗೊಳಿಸುವುದಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಕಾಂತೇಶ್ಗೆ ಬಿಟ್ಟುಕೊಡಿ ಅಂತಂದರೆ ಬೊಮ್ಮಾಯಿ ಅವರು ಬಿಟ್ಕೊಡೋಕೆ ರೆಡಿ ಇದ್ದೀರಾ? ನೋಡಿ, ನಾನು ಮೊದಲಿಂದ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನಾನು ನಮ್ಮ ಹಾವೇರಿ ಕ್ಷೇತ್ರದ ಎಲ್ಲ ಪ್ರಮುಖರ ಜೊತೆಗೆ ಮಾತಾಡೋದು ಹೇಳಿದ್ದೀನಿ. ಅವತ್ತು ನಾನು ಆಕಾಂಕ್ಷಿ ಅಲ್ಲ. ಯಾರೇ ವರಿಷ್ಠರು ಯಾರಿಗೇ ತೀರ್ಮಾನ ಮಾಡಿದರೆ ನಾವೆಲ್ಲ ಒಕ್ಕಟ್ಟಾಗಿ ದುಡಿಯೋಣ ಅಂತ ಹೇಳಿದ್ದೀನಿ. ವರಿಷ್ಠರ ತೀರ್ಮಾನ ಅಂತಿಮ ಅಂತ ಹೇಳಿ ಇವತ್ತಿಗೂ ಅದಕ್ಕೆ ಬದ್ಧನಾಗಿದೆ. ಕೊಪ್ಪಳ ಮತ್ತು ಹಾವೇರಿಯಿಂದ ಸ್ವತಃ ಈಶ್ವರಪ್ಪನವರೇ ಕಣಕ್ಕಿಳಿಯಿರಿ ಅಂತೇಳಿ ಹೈಕಮಾಂಡ್ ಹೇಳ್ತು, ಆದರೆ ಅವರು ಒಪ್ಪಲಿಲ್ಲ. ಹೌದಾ ಇದು ನಿಜನಾ? ಅಲ್ಲ, ಆ ಥರ ಒಂದು ವಾತಾವರಣ ಇದ್ದಿದ್ದು ನಿಜ. ಆದರೆ ವರಿಷ್ಠರು ಅವ್ರ ಹತ್ರ ಮಾತಾಡಿದ್ರು ಬಿಟ್ಟರು ನನಗೆ ಗೊತ್ತಿಲ್ಲ. ನನ್ನ ಸಮಕ್ಷಮಂತೂ ಮಾತಾಗಿಲ್ಲ, ಅಥವಾ ಈಶ್ವರಪ್ಪ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಬಟ್ ಭಾಳ ಜನರ ಬಯಕೆ ಹಂಗಿತ್ತು, ಅವರೇ ನಿಂತರೆ ಒಳ್ಳೆಯದಾಗ್ತಿತ್ತು ಅನ್ನೋವಂಥದ್ದು ಒಂದು ಬಯಕೆ ಇತ್ತು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ? ಈಶ್ವರಪ್ಪನವರ ಪ್ರಾಬ್ಲಮ್ಗೆ ಹೈಕಮಾಂಡೇ ಅವ್ರ ಜೊತೆಗೆ ಮಾತನಾಡಬೇಕು.